ಹಾಯ್ ಈ ದಿನ ಇದು 2ನೇ ದಿನದ ಲಾಗು, ಬುಧವಾರದ ಲಾಗು. ಆ್ಯಕ್ಚುಲಿ ಇವತ್ತು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು 5 ಬುಧವಾರಗಳ ತನಕ ಆಂಜನೇಯ ಸ್ವಾಮಿಗೆ ತುಳಸಿ ಹಾರನ ಕೊಡ್ತೀನಿ ಅಂತ ಒಂದು ವ್ರತನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇದು 2ನೇ ಬುಧವಾರ, ಲಾಸ್ಟ್ ವೀಕ್ ಹೋಗಿದ್ದೆ, ಬಟ್ ಅದು ವೀಡಿಯೋ ಮಾಡ್ಕೊಂಡಿಲ್ಲ. ಈ ವಾರ ಹೋಗಿದ್ದೆ. ಸೊ ಹಾಗಾಗಿ ನಾನು ಲಾಗ್ ಮಾಡ್ತಾ ಇರೋದ್ರಿಂದ ಇದನ್ನು ಮಾಡಿಕೊಂಡೆ. ಸೊ ಹೋಗಿ ಅಲ್ಲಿ ತುಳಸಿಯನ್ನು ತೆಗೆದುಕೊಂಡೆ. ಸೊ ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ಮಾಡ್ತಾರೆ. ಯಾಕೆ ನೀವು ಬುಧವಾರ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಆ್ಯಕ್ಚುಲಿ ಬುಧವಾರ ಮಾಡೋದ್ರಿಂದ ಕೆಲವೊಂದು ನಿಮ್ಗೇನು ಇಷ್ಟ ಇರುತ್ತೆ ಅದು ಸಿದ್ಧಿ ಆಗುತ್ತೆ ಬೇಗ ಅಂತ ಹೇಳ್ತಾರೆ. ಹಾಗಾಗಿ ನಾನು ಬುಧವಾರದ ದಿನ ಆಂಜನೇಯ ಸ್ವಾಮಿಗೆ ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಒಳಗಡೆಯಿಂದ ವಿಡಿಯೋ ಮಾಡಲಿಕ್ಕಾಗಲ್ಲ, ಅದಕ್ಕೆ ನಾನು ಹೊರಗಡೆಯಿಂದನೇ ಈ ಒಂದು ಆಂಜನೇಯ ಸ್ವಾಮಿಯಿಂದ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಮಂಗಳಾರತಿ ಸಹ ಆಂಜನೇಯ ಸ್ವಾಮಿಗೆ ಆಗ್ತಾಯಿದೆ. ಅಲ್ಲೆಲ್ಲ ಸಾಂಗ್ ಹಾಕಿದ್ರು, ನಾನು ಮ್ಯೂಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಪಂಚಮುಖಿ ಆಂಜನೇಯದೊಂದು ಇದು ಇಟ್ಟಿದ್ದಾರೆ ತಾಮ್ರದ್ದು. ಅದಾದಮೇಲೆ ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸ್ನ ಓದಿದೆ. ಹನುಮಾನ್ ಚಾಲೀಸ್ ಓದಿ ಹೊರಗಡೆ ಬಂದೆ. ಸೊ ಅದಾದಮೇಲೆ ನಾನು ನಮ್ಮಮ್ಮಂಗೆ ಸ್ಯಾರಿ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಅಂದರೆ ನೆನ್ನೆ ನನಗೆ ಮತ್ತು ನನ್ನ ತಂಗಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬಟ್ಟೆ ತೊಗೊಂಡೆ ಅಲ್ವಾ. ಸೊ ನಮ್ಮಮ್ಮಂಗೆ ಬಟ್ಟೆ ತೊಗೊಂಡಿರಲಿಲ್ಲ, ಯಾಕಂದ್ರೆ ನೆನ್ನೆ ಸಂಜೆ ಆಗಿಬಿಟ್ಟಿತ್ತು, ಈವೆಂಟ್ ಮುಗಿಯೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಅದಕ್ಕೆ ನಾನು ಅಲ್ಲೇ ಸರಸ್ವತಿಪುರಂ ಫಸ್ಟ್ ಮೇನಲ್ಲೇ ಟ್ರೆಂಡ್ಸಲ್ಲಿ ತೊಗೊಂಡೆ. ಇನ್ನು ಸ್ಯಾರಿ ಬೇಕಂದ್ರೆ ಅಲ್ಲೆಲ್ಲೂ ತೊಗೊಳಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಸಿಟಿಲಿ ತೊಗೊಳ್ಳೋಣ ಅಂಥೇಳಿ ಬೆಳಗ್ಗೆ ಹೆಂಗಿರೋ ಟೆಂಪಲ್ಗೆ ಹೋಗ್ತಿದ್ನಲ್ಲ, ಟೆಂಪಲ್ಗೆ ಹೋಗಿ ಹಾಗೇ ಬಂದೆ. ನೀವು ಇದೆಲ್ಲ ನೋಡ್ತಾ ಇರ್ಬೋದು, ಇದು ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಕೋಟೆ ಆಂಜನೇಯ ಹತ್ರ ಪಾರಿವಾಳಗಳು, ಇಲ್ಲೆಲ್ಲ ಜೋಳ ಮತ್ತು ರಾಗಿ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಬೆಳಗಿನ ಜಾವ ಇನ್ನೂ ಜಾಸ್ತಿ ಇರುತ್ತೆ ಪಾರಿವಾಳಗಳು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅದಾದಮೇಲೆ ಹಾಗೆ ಸುಮಂಗಲಿ ಸಿಲ್ಕ್ಸ್ ಹತ್ರ ಹೋಗ್ತಾ ಇದ್ದೀನಿ ಸ್ಯಾರಿ ತೊಗೊಳಕ್ಕೆ ನಮ್ಮ ಮಮ್ಮಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ದೊಡ್ಡ ಗಡಿಯಾರ. ಸೊ ದೊಡ್ಡ ಗಡಿಯಾರ ಅದಾದಮೇಲೆ ಇಲ್ಲೇ ಇರೋದು ನೋಡಿ ಟೌನ್ ಹಾಲು. ಆ್ಯಕ್ಚುಲಿ ಮೈಸೂರವ್ರಿಗೆ ಗೊತ್ತಿರುತ್ತೆ ಇದು. ಸೊ ಮೈಸೂರಲ್ಲ ಅಂದರೆ ಇದು ನೋಡಿ ದೊಡ್ಡ ಗಡಿಯಾರ. ಹಾಗೆಯೇ ಹಂಗೆ ತುಂಬ ಬಿಸಿಲಿತ್ತು ಇವತ್ತಂತೂ. ಎಷ್ಟು ಬಿಸಿಲಿತ್ತು ಅಂದರೆ, ನೆನ್ನೆ ತಾನೇ ಮಳೆ ಉಯ್ದಿದೆ ಅಷ್ಟೊಂದು, ಇವತ್ತು ನೋಡಿದ್ರೆ ಫುಲ್ಲು ಬಿಸಿಲಿತ್ತು. ನೋಡಿ ಇದು ಗಾಂಧಿ ಚೌಕ, ಹಂಗೆ ನಡ್ಕೊಂಡು ಬರ್ತಾ ಇದ್ದೀನಿ ಗಾಂಧಿ ಚೌಕ. ಕೋಟೆ ಆಂಜನೇಯಿಂದ ಬಂದೆ. ಸೊ ಇವಾಗ ಸುಮಂಗಲಿ ಸಿಲ್ಕ್ಸ್ ಹತ್ರ ಬಂದು ಇಲ್ಲೆಲ್ಲ ಸ್ಟ್ರೀಟಲ್ಲಿ ನೋಡಿ ಸ್ಟಿಕ್ಕರ್ಸು, ಇಯರಿಂಗ್ಸು ಎಲ್ಲ ಇರುತ್ತೆ. ಆ್ಯಕ್ಚುಲಿ ಇಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ ನೋಡಿ. ಇಲ್ಲೆಲ್ಲ ಫ್ರೂಟ್ಸು ಇರುತ್ತೆ ಮತ್ತು ಬ್ಯಾಗ್ಸು, ಟ್ರಾಲೀಸ್ ಎಲ್ಲ ಇರುತ್ತೆ ಸ್ಟ್ರೀಟಲ್ಲಿ. ಸೊ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಸುಮಂಗಲಿ ಸಿಲ್ಕ್ಸ್ನ ರೀಚ್ ಆದೆ ಫೈನಲಿ. ಸೊ ಸುಮಂಗಲಿ ಸಿಲ್ಕ್ಸ್ ಅಂತ ಹೇಳಿದ್ರೆ ನಮ್ಮ ಮೈಸೂರವ್ರಿಗೆ ಗೊತ್ತಿರುತ್ತೆ. ಎಲ್ಲರೂ ಆಲ್ಮೋಸ್ಟ್ ಯಾವುದೇ ಮದುವೆ ಆಗಲಿ, ಹಬ್ಬ ಆಗಲಿ, ಎನಿಥಿಂಗ್ ಸ್ಯಾರೀಸ್ಗೆ ಬೆಸ್ಟ್ ಪ್ಲೇಸ್ ಅಂದರೆ ಸುಮಂಗಲಿ ಸಿಲ್ಕ್ಸ್ ಅಂತಾನೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ಮೊದಲಿಂದನೂ ಇಲ್ಲಿ ಬಂದು ತೊಗೋತಾರೆ. ಹಾಗಾಗಿ ಸುಮಂಗಲಿ ಸಿಲ್ಕ್ಸಲ್ಲೇ ತಗೊಬರ್ಬೇಕಂತ ಹೇಳಿದ್ರು, ಅದಕ್ಕೆ ಬಂದೆ. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಯಾವ ಸ್ಯಾರಿ ತೊಗೊಳ್ಳೋದು ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಇದು ಡಿಸೈನ್ ಎಲ್ಲ ಚೆನ್ನಾಗಿದೆ, ಆದರೆ ಮಣಿಗಳಿದೆ. ಅದು ಒನ್ ಟೈಮ್ ಅಥವಾ 2 ಟೈಮ್ ವಾಶ್ ಮಾಡಿದ್ರೆ ಸೊ ಅದು ಮಣಿಗಳೆಲ್ಲ ಹೊರ್ಟೋಗ್ಬಿಡುತ್ತೆ. ಆಮೇಲೆ ಸ್ಯಾರಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದ್ಯಾಕೋ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಆಮೇಲೆ ಸುಮಾರು ಹುಡುಕಿ ಕೊನೆಗೆ ಈ ಒಂದು ಪಿಸ್ತಾ ಕಲರ್ ಸ್ಯಾರಿ ಇಷ್ಟ ಆಯಿತು. ಸೊ ಈ ಸ್ಯಾರಿನ ನಮ್ಮ ಮಮ್ಮಿಗೆ ತೊಗೊಂಡೆ, ಅಂದರೆ ನಮ್ಮ ಅಮ್ಮಂಗೆ ತೊಗೊಂಡೆ. ಅದಾದಮೇಲೆ ಈ ಒಂದು ಇದಿದೆ ನೋಡಿ, ಈ ಸ್ಯಾರಿ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಒಂದು ತೊಗೊಂಡೆ, ಬಿಲ್ಲಿಂಗ್ ಮಾಡಿಸ್ಕೊಂಡೆ. ಸೊ 2 ಸೀರೆನ ಬಿಲ್ಲಿಂಗ್ ಮಾಡಿಸ್ಕೊಂಡು ಇಲ್ಲಿ ಬಂದು ಲಾಬಿ ಹತ್ರ ಕೊಟ್ಟೆ ಫ್ರಂಟಲ್ಲಿ. ಸೊ ಅವರು ಅದನ್ನು ಚೆಕ್ ಮಾಡಿ ಪೇಮೆಂಟ್ ಆಗಿದೆ ಅಂತ ಹೇಳಿ ಅವರು ನನಗೆ ಸ್ಯಾರಿನ ಕೊಟ್ಟರು. ಪ್ರತಿ ವರ್ಷ ಅಂದರೆ ನಾವು ಚಿಕ್ಕವರಿಂದನೂ ನಮ್ಮಮ್ಮ ಯಾವಾಗಲೂ ನಮಗೆ ಬಟ್ಟೆನ ಕೊಡಿಸ್ತಾಯಿದ್ರು. 2-3 ಜೊತೆ ಬಟ್ಟೆ ಕೊಡಿಸೋರು ಪ್ರತಿ ಹಬ್ಬಕ್ಕೂ, ಒಂದು ಹಬ್ಬಕ್ಕೂ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಸೊ ಈ ಟೈಮು ನಮ್ಮ ಅಮ್ಮಂಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ನೀನೇ ತೊಗೊಂಡು ಬಾ ಅಂತ ಹೇಳಿದ್ರು. ಸೊ ಹೊರಗಡೆ ಬಂದೆ ಫೈನಲಾಗಿ ಸ್ಯಾರಿ ತೊಗೊಂಡು ಹೊರಗಡೆ ಬಂದು. ಸೊ ಅದಾದಮೇಲೆ ತುಂಬ ಬಿಸಿಲಿತ್ತು, ಅದಕ್ಕೆ ಆಟೋ ತೊಗೊಂಡೆ. ಆಟೋ ಹತ್ಕೊಂಡು ಆಟೋದಲ್ಲಿ ಹೊರಟೆ. ಸೊ ಆಟೋದಲ್ಲಿ ಹೊರಟು ಆ್ಯಕ್ಚುಲಿ ನಮ್ಮ ಮೈಸೂರಲ್ಲೆಲ್ಲ ಕಡಿಮೆ ಇರುತ್ತೆ. ಮತ್ತು ಬಸ್ಸಲ್ಲಿ ಬಂದೆ, ಆಟೋಯಿಂದ ಇಳಿದು ಬಸ್ ಹತ್ಕೊಂಡು ಬಸ್ಗೆ ಸ್ಯಾರಿನ ಕೊಟ್ಟೆ. ಸೊ ಸ್ಯಾರಿನ ಬಸ್ಸಲ್ಲಿ ಕೊಟ್ಟಮೇಲೆ ಅಲ್ಲಿ ನಮ್ಮಮ್ಮ ನನಗೆ ಊಟನ ಕಳಿಸಿದ್ರು. ಸೊ ಅದಾದಮೇಲೆ ಊಟ ನಮ್ಮಮ್ಮ ನನಗೇನೇನು ಕಳಿಸಿದ್ದಾರೆ ನೋಡಿ. ಆ್ಯಕ್ಚುಲಿ ನಮ್ಮಮ್ಮಗೆ ಹುಷಾರಿಲ್ಲ, ಸೊ ಚೆನ್ನಾಗಿದ್ರು ಅವ್ರು ಇನ್ನೂ ಏನೇನೋ ಕಳಿಸ್ತಾಯಿದ್ರು. ಬಟ್ ನನಗಿವಾಗ ಅನ್ನ ಮತ್ತು ತರಕಾರಿ ಹಾಕಿ ಬೇಳೆ ಸಾಂಬಾರು ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಸಾಂಬಾರು, ಅಡುಗೆ ಎಲ್ಲ ನಿಜ ಚೆನ್ನಾಗಿ ಮಾಡ್ತಾರೆ.
ಸೊ ಬೇಳೆ ಸಾಂಬಾರು ಮಾಡಿದ್ರು, ಜೊತೆಗೆ ದೋಸೆನೂ ಕೊಟ್ಟು ಕಳಿಸಿದ್ರು. ದೋಸೆ, ಅನ್ನ, ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು. ಅದನ್ನು ಯಾಕಂದ್ರೆ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ನಾನು 2 ಗಂಟೆ ಆಯಿತು ಮನೆಗೆ ಬರೋಕ್ಕೆ. ಸೊ ಮನೆಗೆ ಬಂದು 1 ದೋಸೆ ಮತ್ತು ಸ್ವಲ್ಪ ರೈಸ್ ಹಾಕ್ಕೊಂಡು ತಿಂದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಮತ್ತು ಸುಸ್ತು ಆಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಪ್ರೌಡ್ ಫೀಲ್ ಅಂತ ಹೇಳೋದಕ್ಕಿಂತ ಏನು ಹೇಳಿದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಕೊಡಿಸ್ತಾಯಿದ್ರು. ಇನ್ ಕೇಸ್ ನಾವೇನಾದರೂ ಸ್ಕೂಲ್ಗೆ ಹೊರಟೋಗಿದ್ರೆ ಅವರೇ ಸೆಲೆಕ್ಟ್ ಮಾಡಿಬಿಟ್ಟು ತರ್ತಾಯಿದ್ರು. ಸೊ ಇವಾಗ ನಾವು ದೊಡ್ಡವರಾಗಿದ್ದೀವಿ, ನಾನೇ ನಮ್ಮಮ್ಮಂಗೆ ಸ್ಯಾರಿ ಸೆಲೆಕ್ಟ್ ಮಾಡೋದಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದು ಸಹ ನಮ್ಮಮ್ಮಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಮ್ಮಮ್ಮ ಅಡುಗೆ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಇದೇ ಇವತ್ತಿನ ಲಾಗ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಯಾಕಂದರೆ ತುಂಬ ಬಿಸಿಲಿತ್ತು ಹೊರ್ಗಡೆ ಅಂತೂ. ಇವತ್ತು ಮೈಸೂರಲ್ಲಿ ತುಂಬ ಬಿಸಿಲಿತ್ತು. ಅದಾದಮೇಲೆ ಶಾಪಿಂಗು ಮತ್ತು ಅಲ್ಲಿಂದ ಮತ್ತೆ ಬೆಳಗಿನ ಏನು ತಿಂದಿರಲಿಲ್ಲ. ತುಂಬ ಹಶ್ವಾಗಿತ್ತು ಮತ್ತು ಸುಸ್ತು ಆಗಿತ್ತು. ಹಾಗೆಯೇ ನೋಡಿದ್ರಲ್ಲ, ನಮ್ಮ ಪೇರೆಂಟ್ಸ್ಗೆ ನಾವೇನಾದರೂ ಕೊಡಿಸಿದ್ರೆ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಸೊ ಫೀಲ್ ಪ್ರೌಡ್ ಸಹ ಆಗುತ್ತೆ. ನಿಮಗೂ ಇದೇ ಥರ ನಿಮ್ಮ ತಂದೆ ತಾಯಿಗೆ ಏನಾದರೂ ಕೊಡಿಸಿದ್ರೆ ಫೀಲ್ ಪ್ರೌಡ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.